ನೀವೆಲ್ಲರೂ ಕೂಡ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಈ ಒಂದು ಸೆಟ್ಟಿಂಗ್ನ ಬೇಗ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್, ನಿಮ್ಮ ಒಂದು ಡೇಟಾ ಬೇರೆಯವ್ರ ಕೈಗೆ ಹೋಗ್ಬೋದು, ಬೇರೆಯವರು ಅದನ್ನು ನೋಡ್ಬೋದು, ಮಿಸ್ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅದೇನು ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದು ಅಂತ. ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ. ನೋಡಿ ಗೈಸ್, ಸೊ ಆ ಒಂದು ಸೆಟ್ಟಿಂಗ್ ಏನಪ್ಪ ಅಂತಂದರೆ, ಫಸ್ಟು ನೀವು ನಿಮ್ಮ ಒಂದು ವಾಟ್ಸಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದು ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈ ಪ್ರೈವೇಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಹಾಗೆ ಕೆಳಗಡೆಗೆ ಬಂತು ಅಂತಂದರೆ ಫುಲ್ಲು ಲಾಸ್ಟಲ್ಲಿ ನಿಮಗೆ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಎರಡನೇ ಆಪ್ಷನ್ ಬರುತ್ತೆ, ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಈ ಒಂದು ಆಪ್ಷನ್ ಏನಿದೆ ಇದು ನಿಮಗೆ ಆಟೋಮೆಟಿಕಲಿ ಆಫ್ ಆಗಿರುತ್ತೆ. ನೀವು ಇದನ್ನು ಆನ್ ಮಾಡ್ಕೊಳ್ಬೇಕು. ಯಾಕೆ ಆನ್ ಮಾಡ್ಕೊಳ್ಬೇಕು ಅಂತಂದರೆ, ನೋಡಿ ವಾಟ್ಸಪ್ಪಲ್ಲಿ ನಿಮಗೆ ತುಂಬ ಜನ ಕಾಲ್ನ ಮಾಡ್ತಾ ಇರ್ತಾರೆ, ಆಯಿತಾ. ಸೊ ಆ ಒಂದು ಕಾಲ್ನ ಮಾಡಿದಾಗ ಸೊ ನಿಮ್ಮ ಒಂದು IP ಅಡ್ರೆಸ್ ಶೇರ್ ಆಗುತ್ತೆ, ಆಯಿತಾ. ಸೊ ನಿಮ್ಮ ಒಂದು IP ಅಡ್ರೆಸ್ ಶೇರ್ ಆಯಿತು ಅಂತಂದರೆ ಸೊ ಅವರು ಲೊಕೇಶನ್ನ ಫೈಂಡ್ ಔಟ್ ಮಾಡಿಬಿಡ್ಬೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ ಒಂದು ಸೆಟ್ಟಿಂಗ್ ಆಫ್ ಆಗಿರೋದನ್ನ ನೀವು ಇದನ್ನ ಆನ್ ಮಾಡ್ಕೊಳ್ಳಿ. ಟರ್ನ್ ಆನ್ ಮಾಡ್ಕೊಂಡಾಗ ಈ ಥರ ನಿಮಗೆ ಗ್ರೀನ್ ಆಗುತ್ತೆ. ಇವಾಗ ನೀವು ಸೇಫು, ಆಯಿತಾ. ಯಾಕೆ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಯಾರ ಜೊತೆನಾದರೂ ಕಾಲಲ್ಲಿ ಮಾತಾಡಿದ್ರೆ ನಿಮ್ಮ ಒಂದು IP ಅಡ್ರೆಸ್ ಶೇರ್ ಆಗೋಲ್ಲ. ಸೊ ಆಗ ಅವರು ನಿಮ್ಮ ಮನೆ ಲೊಕೇಶನ್ ಅವರು ಕಂಡುಹಿಡಿಯೋದಕ್ಕಾಗಲ್ಲ, ಆಯಿತಾ. ಸೊ ತುಂಬ ಜನ ಈ ಒಂದು IP ಅಡ್ರೆಸ್ಸಿಂದ ಎಷ್ಟೊಂದು ಜನರ ಒಂದು ವಾಟ್ಸಪ್ನ ಹ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಮತ್ತು ನಿಮ್ಮ ಒಂದು ಡೇಟಾನ ಲೀಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾರವರು, ಓಕೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.